ಯುವ ಗಾಯಕಿ. ಆನಾ ತನ್ನ ಚರ್ಚ್ ಗಾಯಕ ವೃಂದದ ಭಾಗವಾಗಿದ್ದಳು. ಅವಳು ಹಾಡುವುದನ್ನು ಪ್ರೀತಿಸುತ್ತಿದ್ದಳು, ಆದರೆ ಕೆಲವೊಮ್ಮೆ ಅವಳು ಗಾಬರಿಯಾಗುತ್ತಿದ್ದಳು. ಪಾದ್ರಿ ಹತ್ತಿರದ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಪ್ರೋತ್ಸಾಹಿಸಲು ಗಾಯಕ ವೃಂದವು ಹಾಡುವುದಕ್ಕಾಗಿ ಘೋಷಿಸಿದರು. ಆನಾ ಯೋಚಿಸಿದಳು, ನನ್ನ ಧ್ವನಿ ಸಾಕಷ್ಟು ಒಳ್ಳೆಯದಲ್ಲದಿದ್ದರೆ ಏನು, ನಾನು ತಪ್ಪುಗಳನ್ನು ಮಾಡಿದರೆ ಏನು. ಅವಳು ಹೋಗದಿರಲು ಬಹುತೇಕ ನಿರ್ಧರಿಸಿದಳು. ಆದರೆ ನಂತರ ಅವಳು ತನ್ನ ಭಾನುವಾರ ಶಾಲೆಯ ಶಿಕ್ಷಕಿಯೊಮ್ಮೆ ಹೇಳಿದ್ದನ್ನು ನೆನಪಿಸಿಕೊಂಡಳು. ನೀವು ನಿಮ್ಮಲ್ಲಿರುವುದನ್ನು ದೇವರಿಗೆ ಕೊಟ್ಟಾಗ ಅವನು ನಿಮಗೆ ಬೇಕಾದ ಎಲ್ಲವನ್ನು ನಿಮಗೆ ನೀಡುತ್ತಾನೆ. ಆದ್ದರಿಂದ ಆನಾ ಪ್ರಾರ್ಥಿಸಿದಳು, ಪ್ರಭುವೇ, ನನ್ನಲ್ಲಿ ಪರಿಪೂರ್ಣ ಧ್ವನಿ ಇಲ್ಲ, ಆದರೆ ನಾನು ನಿಮಗಾಗಿ ಹಾಡಲು ಬಯಸುತ್ತೇನೆ. ದಯವಿಟ್ಟು ನನಗೆ ಸಹಾಯ ಮಾಡಿ. ಆಸ್ಪತ್ರೆಯಲ್ಲಿ ಗಾಯಕ ವೃಂದವು ಹಾಡುತ್ತಿದ್ದಾಗ ಆನಾ ತನ್ನ ಕಣ್ಣೀರಿನ ಮೂಲಕ ನಗುತ್ತಿರುವ ಒಬ್ಬ ವೃದ್ಧ ಮಹಿಳೆಯನ್ನು ಗಮನಿಸಿದಳು. ನಂತರ ಆ ಮಹಿಳೆ ಗುಸುಗುಸುಗೆ ಹೇಳಿದಳು, ನಿಮ್ಮ ಹಾಡು ಇಂದು ನನಗೆ ಭರವಸೆ ನೀಡಿತು. ಆನಾ, ದೇವರು ನನಗೆ ಬೇಕಾದ ಎಲ್ಲವನ್ನೂ ನೀಡಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು. ಕೇವಲ ಧ್ವನಿ ಮಾತ್ರವಲ್ಲ, ಬದಲಾಗಿ ಧೈರ್ಯ, ಶಾಂತಿ ಮತ್ತು ಬೇರೊಬ್ಬರನ್ನು ಆಶೀರ್ವದಿಸುವ ಅವಕಾಶ. ಅವಳು ನಗುತ್ತಾ ನೆನಪಿಸಿಕೊಂಡಳು, ದೇವರು ನಿಮ್ಮನ್ನು ಸಮೃದ್ಧವಾಗಿ ಆಶೀರ್ವದಿಸಲು ಸಮರ್ಥನಾಗಿದ್ದಾನೆ. ಆದ್ದರಿಂದ ನೀವು ಪ್ರತಿ ಒಳ್ಳೆಯ ಕೆಲಸದಲ್ಲಿ ಸಮೃದ್ಧರಾಗಿರುತ್ತೀರಿ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ ಮಾಡುವವರಾಗಿರಬೇಕು. 2 ಕೊರಿಂಥರವರಿಗೆ 9:8.